ಬೆಂಗಳೂರಿನತ್ತ ಹೊರಟ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿದ್ದಾರೆ. ಸಂಜೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಯುಎ ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಖರ್ಗೆ ಅವರು ಇವತ್ತು ಸಾಯಂಕಾಲ ಬೆಂಗಳೂರಿಗೆ ಭೇಟಿಯನ್ನು ಕೊಡಲಿದ್ದಾರೆ. ಬಂದ ತಕ್ಷಣ ಇಂದು ಸಂಜೆ ಡಿಕೆಶಿ ಬಣದ ಎಲ್ಲ ನಾಯಕರೊಂದಿಗೆ ಭೇಟಿಯನ್ನು ಮಾಡಲಿದ್ದಾರೆ. ಹೀಗಾಗಿ ದೆಹಲಿಯಿಂದ ಬೆಂಗಳೂರಿನ ಕಡೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ ಮಾಡಿದ್ದಾರೆ. ಹಾಗಾದ್ರೆ ಇವತ್ತು ಸಂಜೆ ಡಿಕೆಶಿ ಬಣದ ಯಾವೆಲ್ಲ ನಾಯಕರ ಜೊತೆಗೆ ಏನೆಲ್ಲ ಮಾತನಾಡಲಿದ್ದಾರೆ, ಏನೇನು ಸಮಾಧಾನದ ಮಾತುಗಳನ್ನು ಹೇಳಲಿದ್ದಾರೆ ನೋಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ನಲ್ಲಿ ದೆಹಲಿಯಿಂದ. ಅಭಿಷೇಕ್, ನಾವು ನೋಡ್ತಾ ಇದ್ದೀವಿ ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿನ ಕಡೆಗೆ ಮುಖ ಮಾಡಿದ್ದಾರೆ. ಸಂಜೆ ಅನ್ನೋಷ್ಟರಲ್ಲಿ ಬಂದ ತಕ್ಷಣ ಡಿಕೆ ಶಿವಕುಮಾರ್ ಅವರ ಬಣದ ಎಲ್ಲ ನಾಯಕರ ಜೊತೆಗೆ 1-to-1 ಮಾತುಕತೆಯನ್ನು ನಡೆಸಲಿದ್ದಾರೆ. ಸದ್ಯದ ಮಟ್ಟಿಗೆ ದೆಹಲಿಯಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆ ಹಾಗೂ ಸಂಜೆ ಬೆಂಗಳೂರಿಗೆ ಬಂದ ತಕ್ಷಣ ನಂತರ ನಡೆತಕ್ಕಂತಹ ಮಾತುಕತೆ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಭಿಷೇಕ್? ಮೊದಲನೇ ಅಪ್ಡೇಟ್ ಈ ಸದ್ಯದ ಮಟ್ಟಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧಿಕೃತ ನಿವಾಸ ಎಐಸಿಸಿ ಅಧ್ಯಕ್ಷರಾದ ಮೇಲೆ ಅವರು ಇರುವಂತಹ ನಿವಾಸದ ಮುಂಭಾಗದಲ್ಲಿ ನಾವಿದ್ದೇವೆ. ಇಲ್ಲಿ ಕೆಲವೇ ನಿಮಿಷಗಳ ಹಿಂದಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸದ್ಯದ ಮಟ್ಟಿಗೆ ಏರ್ಪೋರ್ಟ್ಗೆ ಹೊರಟಿರುವಂತದ್ದು. ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಅವರು ಹೊರಡೋದಕ್ಕೂ ಮೊದಲು ಕಿಯೋನಿಕ್ಸ್ ಅಧ್ಯಕ್ಷರಾದಂತಹ ಶರತ್ ಬಚ್ಚೇಗೌಡರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಒಂದಿಷ್ಟು ವಿಚಾರಗಳನ್ನ ಕೂಡ ಅವರ ಮುಂದಿಟ್ಟಿರುವಂತದ್ದು, ಆಬ್ವಿಯಸ್ಲಿ ಸಚಿವಾಕಾಂಕ್ಷೆಯನ್ನು ಕೂಡ ಅವರ ಮುಂದಿಟ್ಟಿರುವಂತಹ ಸಾಧ್ಯತೆ ದಟ್ಟವಾಗಿ ಇರುವಂತದ್ದು. ಎರಡನೇ ಅಪ್ಡೇಟ್ ಏನು ಅಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಯಾರೆಲ್ಲ ಸಚಿವರು ಶಾಸಕರು ದೆಹಲಿಗೆ ನಿನ್ನೆ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು, ಇವತ್ತು ತಾತ್ಕಾಲಿಕವಾಗಿ ಮೌನವನ್ನು ವಹಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಇನ್ನು ಯಾವುದೇ ಬಣಗಳು ಕೂಡ ಬರಬಾರದು ಅನ್ನೋ ಸಂದೇಶವನ್ನ ರವಾನೆ ಮಾಡಿರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಾಳೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಆಗ್ತಾರೆ. ಇದಾದ ನಂತರ ಈ ಸಿಎಂ ಕುರ್ಚಿಗಾಗಿ ನಡೀತಿರುವಂತಹ ಜಟಾಪಟಿ ಒಂದು ಹಂತಕ್ಕೆ ಫುಲ್ ಸ್ಟಾಪ್ಗೆ ಬರುವಂತಹ ಸಾಧ್ಯತೆ ಇದೆ. 2-3 ದಿನಗಳ ಕಾಲದಲ್ಲಿ ಇದಕ್ಕೆ ತಾತ್ಕಾಲಿಕವಾದ ಒಂದು ವಿರಾಮವನ್ನ ನಾವು ಇಡಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಅಸ್ತಿತ್ವದಲ್ಲಿರುವಂತಹ ಸರ್ಕಾರವನ್ನ ನಾವೇ ಹಾಳು ಮಾಡಿಕೊಂಡಂತೆ ಆಗುತ್ತೆ ಅನ್ನೋ ಒಂದು ಸಂದೇಶ ಎಐಸಿಸಿ ರಾಜ್ಯದ ನಾಯಕರಿಗೆ ಬಂದಿರೋದ್ರಿಂದ ಸದ್ಯದ ಮಟ್ಟಿಗೆ ಕುತೂಹಲ ಮತ್ತಷ್ಟು ಹೆಚ್ಚಾಗಿರುವಂತದ್ದು. ಇವತ್ತು ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಯಾರ್ಯಾರು ಭೇಟಿ ಆಗ್ತಾರೆ, ಯಾವೆಲ್ಲ ಅಹವಾಲುಗಳನ್ನ ಮುಂದೆ ಇಡ್ತಾರೆ, ಅದನ್ನು ಯಾವ ರೀತಿ ಎಐಸಿಸಿ ಅಧ್ಯಕ್ಷರು ನಿಭಾಯಿಸ್ತಾರೆ, ಇದ್ರ ಜೊತೆಗೆ ಸುಭದ್ರವಾಗಿರುವಂತಹ ಸರ್ಕಾರವನ್ನ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗಬೇಕು, ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ಯಾವ ರೀತಿ ಡ್ಯಾಮೇಜ್ ಮಾಡಿಕೊಳ್ಳಬಾರದು ಅನ್ನೋ ಸಂದೇಶವನ್ನು ಕೂಡ ಕೊಡುವಂತಹ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗಿಯೂ ಕಾದು ನೋಡಬೇಕು. ಇವತ್ತು ಸಂಜೆ ನಂತರ ಮತ್ತಷ್ಟು ಬೆಳವಣಿಗೆ ಖಂಡಿತವಾಗಿಯೂ ಆಗುವಂತಹ ಚಾನ್ಸಸ್ ಇರುವಂತದ್ದು. ಬೆಂಗಳೂರಿನತ್ತ ಹೊರಟ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿದ್ದಾರೆ. ಸಂಜೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಯುಎ ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಖರ್ಗೆ ಅವರು ಇವತ್ತು ಸಾಯಂಕಾಲ ಬೆಂಗಳೂರಿಗೆ ಭೇಟಿಯನ್ನು ಕೊಡಲಿದ್ದಾರೆ. ಬಂದ ತಕ್ಷಣ ಇಂದು ಸಂಜೆ ಡಿಕೆಶಿ ಬಣದ ಎಲ್ಲ ನಾಯಕರೊಂದಿಗೆ ಭೇಟಿಯನ್ನು ಮಾಡಲಿದ್ದಾರೆ. ಹೀಗಾಗಿ ದೆಹಲಿಯಿಂದ ಬೆಂಗಳೂರಿನ ಕಡೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ ಮಾಡಿದ್ದಾರೆ. ಹಾಗಾದ್ರೆ ಇವತ್ತು ಸಂಜೆ ಡಿಕೆಶಿ ಬಣದ ಯಾವೆಲ್ಲ ನಾಯಕರ ಜೊತೆಗೆ ಏನೆಲ್ಲ ಮಾತನಾಡಲಿದ್ದಾರೆ, ಏನೇನು ಸಮಾಧಾನದ ಮಾತುಗಳನ್ನು ಹೇಳಲಿದ್ದಾರೆ ನೋಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ನಲ್ಲಿ ದೆಹಲಿಯಿಂದ. ಅಭಿಷೇಕ್, ನಾವು ನೋಡ್ತಾ ಇದ್ದೀವಿ ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿನ ಕಡೆಗೆ ಮುಖ ಮಾಡಿದ್ದಾರೆ. ಸಂಜೆ ಅನ್ನೋಷ್ಟರಲ್ಲಿ ಬಂದ ತಕ್ಷಣ ಡಿಕೆ ಶಿವಕುಮಾರ್ ಅವರ ಬಣದ ಎಲ್ಲ ನಾಯಕರ ಜೊತೆಗೆ 1-to-1 ಮಾತುಕತೆಯನ್ನು ನಡೆಸಲಿದ್ದಾರೆ. ಸದ್ಯದ ಮಟ್ಟಿಗೆ ದೆಹಲಿಯಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆ ಹಾಗೂ ಸಂಜೆ ಬೆಂಗಳೂರಿಗೆ ಬಂದ ತಕ್ಷಣ ನಂತರ ನಡೆತಕ್ಕಂತಹ ಮಾತುಕತೆಯ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಭಿಷೇಕ್? ಮೊದಲನೇ ಅಪ್ಡೇಟ್ ಈ ಸದ್ಯದ ಮಟ್ಟಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧಿಕೃತ ನಿವಾಸ ಎಐಸಿಸಿ ಅಧ್ಯಕ್ಷರಾದ ಮೇಲೆ ಅವರು ಇರುವಂತಹ ನಿವಾಸದ ಮುಂಭಾಗದಲ್ಲಿ ನಾವಿದ್ದೇವೆ. ಇಲ್ಲಿ ಕೆಲವೇ ನಿಮಿಷಗಳ ಹಿಂದಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸದ್ದ ಮಟ್ಟಿಗೆ ಏರ್ಪೋರ್ಟ್ಗೆ ಹೊರಟಿರುವಂತದ್ದು. ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಅವರು ಹೊರಡೋದಕ್ಕೂ ಮೊದಲು
ಕಿಯೋನಿಕ್ಸ್ ಅಧ್ಯಕ್ಷರಾದಂತಹ ಶರತ್ ಬಚ್ಚೇಗೌಡರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಒಂದಿಷ್ಟು ವಿಚಾರಗಳನ್ನ ಕೂಡ ಅವರ ಮುಂದಿಟ್ಟಿರುವಂತದ್ದು, ಆಬ್ವಿಯಸ್ಲಿ ಸಚಿವಾಕಾಂಕ್ಷೆಯನ್ನು ಕೂಡ ಅವರ ಮುಂದಿಟ್ಟಿರುವಂತಹ ಸಾಧ್ಯತೆ ದಟ್ಟವಾಗಿ ಇರುವಂತದ್ದು. ಎರಡನೇ ಅಪ್ಡೇಟ್ ಏನು ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರನ್ನ ಬೆಂಬಲಿಸಿ ಯಾರೆಲ್ಲ ಸಚಿವರು ಶಾಸಕರು ದೆಹಲಿಗೆ ನಿನ್ನೆ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು, ಇವತ್ತು ತಾತ್ಕಾಲಿಕವಾಗಿ ಮೌನವನ್ನು ವಹಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಇನ್ನು ಯಾವುದೇ ಬಣಗಳು ಕೂಡ ಬರಬಾರದು ಅನ್ನೋ ಸಂದೇಶವನ್ನ ರವಾನೆ ಮಾಡಿರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಾಳೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಆಗ್ತಾರೆ. ಇದಾದ ನಂತರ ಈ ಸಿಎಂ ಕುರ್ಚಿಗಾಗಿ ನಡೀತಿರುವಂತಹ ಜಟಾಪಟಿ ಒಂದು ಹಂತಕ್ಕೆ ಫುಲ್ ಸ್ಟಾಪ್ಗೆ ಬರುವಂತ ಸಾಧ್ಯತೆ ಇದೆ. 2 ರಿಂದ 3 ದಿನಗಳ ಕಾಲದಲ್ಲಿ ಇದಕ್ಕೆ ತಾತ್ಕಾಲಿಕವಾದ ಒಂದು ವಿರಾಮವನ್ನ ನಾವು ಇಡಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಅಸ್ತಿತ್ವದಲ್ಲಿರುವಂತಹ ಸರ್ಕಾರವನ್ನ ನಾವೇ ಹಾಳು ಮಾಡಿಕೊಂಡಂತೆ ಆಗುತ್ತೆ ಅನ್ನೋ ಒಂದು ಸಂದೇಶ ಎಐಸಿಸಿ ರಾಜ್ಯದ ನಾಯಕರಿಗೆ ಬಂದಿರೋದ್ರಿಂದ ಸದ್ಯದ ಮಟ್ಟಿಗೆ ಕುತೂಹಲ ಮತ್ತಷ್ಟು ಹೆಚ್ಚಾಗಿರುವಂತದ್ದು. ಇವತ್ತು ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಯಾರ್ಯಾರು ಭೇಟಿ ಆಗ್ತಾರೆ, ಯಾವೆಲ್ಲ ಅಹವಾಲುಗಳನ್ನ ಮುಂದೆ ಇಡ್ತಾರೆ, ಅದನ್ನ ಯಾವ ರೀತಿ ಎಐಸಿಸಿ ಅಧ್ಯಕ್ಷರು ನಿಭಾಯಿಸ್ತಾರೆ, ಇದ್ರ ಜೊತೆಗೆ ಸುಭದ್ರವಾಗಿರುವಂತಹ ಸರ್ಕಾರವನ್ನ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗಬೇಕು, ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ಯಾವ ರೀತಿ ಡ್ಯಾಮೇಜ್ ಮಾಡಿಕೊಳ್ಳಬಾರದು ಅನ್ನೋ ಸಂದೇಶವನ್ನು ಕೂಡ ಕೊಡುವಂತಹ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗಿಯೂ ಕಾದು ನೋಡಬೇಕು. ಇವತ್ತು ಸಂಜೆ ನಂತರ ಮತ್ತಷ್ಟು ಬೆಳವಣಿಗೆ ಖಂಡಿತವಾಗಿಯೂ ಆಗುವಂತಹ ಚಾನ್ಸಸ್ ಇರುವಂತದ್ದು. ಬೆಂಗಳೂರಿನತ್ತ ಹೊರಟ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿದ್ದಾರೆ. ಸಂಜೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಯುಎ ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಖರ್ಗೆ ಅವರು ಇವತ್ತು ಸಾಯಂಕಾಲ ಬೆಂಗಳೂರಿಗೆ ಭೇಟಿಯನ್ನು ಕೊಡಲಿದ್ದಾರೆ. ಬಂದ ತಕ್ಷಣ ಇಂದು ಸಂಜೆ ಡಿಕೆಶಿ ಬಣದ ಎಲ್ಲ ನಾಯಕರೊಂದಿಗೆ ಭೇಟಿಯನ್ನು ಮಾಡಲಿದ್ದಾರೆ. ಹೀಗಾಗಿ ದೆಹಲಿಯಿಂದ ಬೆಂಗಳೂರಿನ ಕಡೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ ಮಾಡಿದ್ದಾರೆ. ಸೊ ಹಾಗಾದ್ರೆ ಇವತ್ತು ಸಂಜೆ ಡಿಕೆಶಿ ಬಣದ ಯಾವೆಲ್ಲ ನಾಯಕರ ಜೊತೆಗೆ ಏನೆಲ್ಲ ಮಾತನಾಡಲಿದ್ದಾರೆ, ಏನೇನು ಸಮಾಧಾನದ ಮಾತುಗಳನ್ನು ಹೇಳಲಿದ್ದಾರೆ ನೋಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ನಲ್ಲಿ ದೆಹಲಿಯಿಂದ. ಅಭಿಷೇಕ್, ನಾವು ನೋಡ್ತಾ ಇದ್ದೀವಿ ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರು ಕಡೆಗೆ ಮುಖ ಮಾಡಿದ್ದಾರೆ. ಸಂಜೆ ಅಷ್ಟರಲ್ಲಿ ಬಂದ ತಕ್ಷಣ ಡಿ.ಕೆ. ಶಿವಕುಮಾರ್ ಅವರ ಬಣದ ಎಲ್ಲ ನಾಯಕರ ಜೊತೆಗೆ 1-to-1 ಮಾತುಕತೆಯನ್ನು ನಡೆಸಲಿದ್ದಾರೆ. ಸೊ ಸದ್ಯದ ಮಟ್ಟಿಗೆ ದೆಹಲಿಯಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆ ಹಾಗೂ ಸಂಜೆ ಬೆಂಗಳೂರಿಗೆ ಬಂದ ತಕ್ಷಣ ನಂತರ ನಡೀತಕ್ಕಂತಹ ಮಾತುಕತೆಯ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಭಿಷೇಕ್? ಮೊದಲನೇ ಅಪ್ಡೇಟ್, ಈ ಸದ್ಯದ ಮಟ್ಟಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧಿಕೃತ ನಿವಾಸ ಎಐಸಿಸಿ ಅಧ್ಯಕ್ಷರಾದ ಮೇಲೆ ಅವರು ಇರುವಂತಹ ನಿವಾಸದ ಮುಂಭಾಗದಲ್ಲಿ ನಾವಿದ್ದೇವೆ. ಇಲ್ಲಿ ಕೆಲವೇ ನಿಮಿಷಗಳ ಹಿಂದಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸದ್ಯದ ಮಟ್ಟಿಗೆ ಏರ್ಪೋರ್ಟ್ಗೆ ಹೊರಟಿರುವಂತದ್ದು. ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಅವರು ಹೊರಡೋದಕ್ಕೂ ಮೊದಲು ಕಿಯೋನಿಕ್ಸ್ ಅಧ್ಯಕ್ಷರಾದಂತಹ ಶರತ್ ಬಚ್ಚೇಗೌಡರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಒಂದಿಷ್ಟು ವಿಚಾರಗಳನ್ನ ಕೂಡ ಅವರ ಮುಂದಿಟ್ಟಿರುವಂತದ್ದು, ಆಬ್ವಿಯಸ್ಲಿ ಸಚಿವಾಕಾಂಕ್ಷೆಯನ್ನು ಕೂಡ ಅವರ ಮುಂದಿಟ್ಟಿರುವಂತಹ ಸಾಧ್ಯತೆ ದಟ್ಟವಾಗಿ ಇರುವಂತದ್ದು. ಎರಡನೇ ಅಪ್ಡೇಟ್ ಏನು ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರನ್ನ ಬೆಂಬಲಿಸಿ ಯಾರೆಲ್ಲ ಸಚಿವರು ಶಾಸಕರು ದೆಹಲಿಗೆ ನಿನ್ನೆ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು, ಇವತ್ತು ತಾತ್ಕಾಲಿಕವಾಗಿ ಮೌನವನ್ನು ವಹಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಇನ್ನು ಯಾವುದೇ ಬಣಗಳು ಕೂಡ ಬರಬಾರದು ಅನ್ನೋ ಸಂದೇಶವನ್ನ ರವಾನೆ ಮಾಡಿರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಾಳೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಆಗ್ತಾರೆ. ಇದಾದ ನಂತರ ಈ ಸಿಎಂ ಕುರ್ಚಿಗಾಗಿ ನಡೀತಿರುವಂತಹ ಜಟಾಪಟಿ ಒಂದು ಹಂತಕ್ಕೆ ಫುಲ್ ಸ್ಟಾಪ್ಗೆ ಬರುವಂತಹ ಸಾಧ್ಯತೆ ಇದೆ. 2 ರಿಂದ 3 ದಿನಗಳ ಕಾಲದಲ್ಲಿ ಇದಕ್ಕೆ ತಾತ್ಕಾಲಿಕವಾದ ಒಂದು ವಿರಾಮವನ್ನ ನಾವು ಇಡಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಅಸ್ತಿತ್ವದಲ್ಲಿರುವಂತಹ ಸರ್ಕಾರವನ್ನ ನಾವೇ ಹಾಳು ಮಾಡಿಕೊಂಡಂತೆ ಆಗುತ್ತೆ ಅನ್ನೋ ಒಂದು ಸಂದೇಶ ಎಐಸಿಸಿ ರಾಜ್ಯದ ನಾಯಕರಿಗೆ ಬಂದಿರೋದ್ರಿಂದ ಸದ್ಯದ ಮಟ್ಟಿಗೆ ಕುತೂಹಲ ಮತ್ತಷ್ಟು ಹೆಚ್ಚಾಗಿರುವಂತದ್ದು. ಇವತ್ತು ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಯಾರ್ಯಾರು ಭೇಟಿ ಆಗ್ತಾರೆ, ಯಾವೆಲ್ಲ ಅಹವಾಲುಗಳನ್ನ ಮುಂದೆ ಇಡ್ತಾರೆ, ಅದನ್ನ ಯಾವ ರೀತಿ ಎಐಸಿಸಿ ಅಧ್ಯಕ್ಷರು ನಿಭಾಯಿಸ್ತಾರೆ, ಇದ್ರ ಜೊತೆಗೆ ಸುಭದ್ರವಾಗಿರುವಂತಹ ಸರ್ಕಾರವನ್ನ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗಬೇಕು, ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ಯಾವ ರೀತಿ ಡ್ಯಾಮೇಜ್ ಮಾಡಿಕೊಳ್ಳಬಾರದು ಅನ್ನೋ ಸಂದೇಶವನ್ನು ಕೂಡ ಕೊಡುವಂತಹ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗಿಯೂ ಕಾದು ನೋಡಬೇಕು. ಇವತ್ತು ಸಂಜೆ ನಂತರ ಮತ್ತಷ್ಟು ಬೆಳವಣಿಗೆ ಖಂಡಿತವಾಗಿಯೂ ಆಗುವಂತಹ ಚಾನ್ಸಸ್ ಇರುವಂತದ್ದು.